ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಸಂತೋಷಪಡಿಸಲು ಹಣ ಬೇಕಾಗಿಲ್ಲ. ಸ್ವಲ್ಪ ಸಮಯ ಮತ್ತು 4 ಪ್ರೀತಿಯ ಮಾತು ಸಾಕು. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಕಷ್ಟ ಬಂದಾಗ ಸಮಾಧಾನ ಮಾಡುವ ಒಂದು ಸಂಬಂಧ ಜೊತೆಗಿದ್ದರೆ ಸಾಕು. ಕಷ್ಟಗಳು ಸಹ ಸಂತೋಷವಾಗಿ ಬದಲಾಗುತ್ತವೆ. ಸೋಲನ್ನ ಹೃದಯಕ್ಕೆ ಇಳಿಯಲು ಬಿಡಬಾರದು, ಗೆಲುವನ್ನು ತಲೆಗೇರಲು ಬಿಡಬಾರದು. ಹೆಣ್ಣು ಒಂದು ನಂಬಿಕೆಯೊಂದಿಗೆ ಜೀವಿಸುತ್ತಾಳೆ, ಆದರೆ ಆ ನಂಬಿಕೆ ಮುರಿದು ಹೋದರೆ ಪುನಃ ನಂಬಿಕೆ ಇಡಲು ಯೋಚಿಸುತ್ತಾಳೆ. ಎಲ್ಲರಿಂದಲೂ ಕೂಡ ಮೋಸವೇ ಆದರೆ ಕೊನೆಗೆ ಅವಳು ಎಲ್ಲವನ್ನೂ ತೊರೆದು ತಾನು ಒಂಟಿತನದಲ್ಲಿ ಉಳಿಯಲು ಬಯಸುತ್ತಾಳೆ. ಬಹಳಷ್ಟು ಸಾರಿ ಬೆಂಕಿ ಹಚ್ಚುವವರು ಹೊರಗಿನವರಾದರೂ ಆ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳುವ ಜನ ಸ್ವಂತದವರೇ. ಕೆಲವೊಂದನ್ನು ಬಿಟ್ಟು ಬದುಕಬೇಕು, ಕೆಲವೊಂದನ್ನು ದೂರವಿಟ್ಟು ಬದುಕಬೇಕು. ಇಲ್ಲವಾದರೆ ಆ ಕೆಲವುಗಳು ಹಲವುಗಳಾಗಿ ಹಲವಾರು ಥರ ನಮ್ಮನ್ನು ಕಾಡಲಾರಂಭಿಸುತ್ತವೆ. ಮುರಿದು ಬೀಳುವ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಬೇಕು ನಿಜ, ಆದರೆ ಉಳಿಸಿಕೊಳ್ಳುವ ಉದ್ದೇಶ ಇಬ್ಬರಿಗೂ ಇರಬೇಕು. ಇಲ್ಲ ಅಂದ್ರೆ ಆ ಪ್ರಯತ್ನಕ್ಕೆ ಅರ್ಥವೇ ಇರುವುದಿಲ್ಲ. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆ ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ. ಜೀವನದಲ್ಲಿ ಒಂದು ಸಲವಾದರೂ ಸೋಲು, ಒಂದು ಸಲವಾದರೂ ಮೋಸ ಹೋಗು, ಆಗ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಯಾರ ಜೊತೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಎಲ್ಲರೂ ನಮ್ಮವರು ಅಂತ ಹೋದ್ರೆ ಕೊನೆಗೆ ನಾವೇ ಕೆಟ್ಟವರಾಗ್ತೀವಿ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದ್ಭುತ ಅಂತ ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಅಂತ ಪರಿಗಣಿಸಬೇಕು. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತೆ. ಜೀವನದಲ್ಲಿ ಈ 2 ರೀತಿಯ ವ್ಯಕ್ತಿಗಳನ್ನು ನಂಬಬಾರದು. ಒಂದು, ಅವರಿಗೆ ಅವಶ್ಯಕತೆ ಇದ್ದಾಗ ಬರುವವರು. 2, ಅವಶ್ಯಕತೆ ಇದ್ದಾಗ ಬಿಟ್ಟು ಹೋಗುವವರು. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೋ ಅದೇ ಸೂರ್ಯನಿಗೆ ಬೇಸಿಗೆಯಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿನಗೆ ಮೌಲ್ಯ ಸಿಗುವುದು ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ಊಟ ತಿನ್ನಲು ಟೈಮ್ ಸಿಗದ ಹಾಗೆ ಬೆಳೆದು ನಿಲ್ಲುವುದೇ ನಿಜವಾದ ಸಾಧನೆ. ಸಂತೋಷ ಎನ್ನುವುದು 10,000 ಖರ್ಚು ಮಾಡಿ 10 ಊರು ತಿರುಗಿದರೆ ಬರುವುದಿಲ್ಲ. ನಮ್ಮವರು ಅನ್ಕೊಳ್ಳೋರ ಜೊತೆ 10 ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತನಾಡಿದರೆ ಅದೇ ನಿಜವಾದ ಸಂತೋಷ. ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ಆಗೋದು ಸಾಧ್ಯ ಆಗದೇ ಇರಬಹುದು, ಆದರೆ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ನಾವು ಮಾತ್ರ ಸಂತೋಷ ಆಗಿರೋ ಹಾಗೆ ನಮ್ಮ ಮನಸ್ಸನ್ನ ತಯಾರಿ ಮಾಡಬಹುದು. ಒಬ್ಬ ಮನುಷ್ಯನನ್ನ ಬೈಯೋದು, ದೂರ ಮಾಡ್ಕೊಳ್ಳೋದು ತುಂಬಾ ಸುಲಭ, ಆದರೆ ನಂತರ ಸಾರಿ ಹೇಳೋದು, ಮುರಿದ ಬಂಧವನ್ನು ಮತ್ತೆ ಸೇರಿಸೋದು ತುಂಬಾ ಕಷ್ಟ. ಅದಕ್ಕೆ ನಾವು ಯಾವುದೋ ಒಂದು ಮಾತನ್ನ ಮಾತಾಡೋ ಮುಂಚೆ ಮುಂದೆ ನಡೆಯೋ ಘಟನೆಗಳಿಗೆ ನಾವೇ ಜವಾಬ್ದಾರಿ ಅಂತ ನೆನಪಿಟ್ಕೋಬೇಕು. ತನಗೆ ಇಷ್ಟಪಟ್ಟಿದ್ದೆಲ್ಲ ಬೇಕು ಅನ್ನುತ್ತೆ ಮನಸ್ಸು, ಆದರೆ ಅವಶ್ಯಕತೆ ಇರೋದನ್ನ ಮಾತ್ರ ತಗೋ ಅನ್ನುತ್ತೆ ಬುದ್ಧಿ. ಆದರೆ ಮನಸ್ಸಿನ ಮಾತು ಕೇಳಬೇಕಾ, ಬುದ್ಧಿ ಹೇಳೋದನ್ನ ಕೇಳಬೇಕಾ ಅನ್ನೋದು ನಮ್ಮ ಸ್ಥಿತಪ್ರಜ್ಞತೆಯ ಮೇಲೆ ಆಧಾರವಾಗಿರುತ್ತೆ. ನಾವು ಯಾವಾಗ ಸೋಮಾರಿತನವನ್ನ ಬಿಡ್ತೀವೋ ಆಗ ದರಿದ್ರ ಆಟೋಮೆಟಿಕ್ ಆಗಿ ನಮ್ಮ ಜೀವನದಿಂದ ಹೋಗುತ್ತೆ. ಬೇರೆಯವರ ತಲೆ ಹೊಡೆದು ಕೋಟಿ ಸಂಪಾದಿಸೋದಕ್ಕಿಂತ ನಿಯತ್ತಿಂದ 100 ರೂಪಾಯಿ ಸಂಪಾದನೆ ಮಾಡೋದೇ ದೊಡ್ಡದು. ದುಡ್ಡಿಲ್ದೆ ಏನನ್ನೂ ಕೊಂಡ್ಕೊಳ್ಳೋಕೆ ಆಗಲ್ಲ, ಹಾಗೆಯೇ ದುಡ್ಡಿಂದ ಎಲ್ಲಾನೂ ಕೊಂಡ್ಕೊಳ್ಳೋಕೆ ಆಗಲ್ಲ. ನಟನೆ ಮಾಡೋರು 4 ಜನರ ಜೊತೆ ಚೆನ್ನಾಗೇ ಇರ್ತಾರೆ, ನಿಜ ಮಾತಾಡೋರು ಮಾತ್ರ ಒಂಟಿಯಾಗಿಯೇ ಉಳಿದು ಬಿಡ್ತಾರೆ. ಅದಕ್ಕೆ ಅನ್ನೋದು ಯಥಾರ್ಥವಾದಿ, ಲೋಕವಿರೋಧಿ ಅಂತ. ಒಂದು ಮಾತಿನ ಬೆಲೆ ಅಂದಾಗ ಅಲ್ಲ, ಕೇಳಿದಾಗ ಗೊತ್ತಾಗುತ್ತೆ.